ಪ್ರಿಯ ಸಹೋದರ ಸಹೋದರಿಯರೇ, ನಿಮಗಿದು ಗೊತ್ತಾ? ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನ ವರದಿಯ ಪ್ರಕಾರವಾಗಿ 86 ರೇಪ್ಗಳಾಗುತ್ತವೆ. ಇದೆಲ್ಲ ನಮ್ಗೆ ಯಾಕೆ ಬೇಕನ್ನುತ್ತೀರಾ? ಇದನ್ನು ಅಲಕ್ಷ್ಯ ಮಾಡಬೇಡಿರಿ. ಯಾಕೆಂದ್ರೆ ಇವತ್ತು ಬೇರೆ ಹೆಣ್ಣುಮಕ್ಕಳೊಂದಿಗೆ ರೇಪ್ ಆಗಿದೆ ಅಂದರೆ ನಾಳೆ ನಮ್ಮ ಮನೆಯಲ್ಲಿಯೂ ಕೂಡ ಅಮ್ಮ, ಅಕ್ಕ, ತಂಗಿ, ಹೆಂಡತಿ ಇದ್ದಾರೆ ಎಂದು ಯೋಚನೆ ಮಾಡಿ. ಹಾಗಾದರೆ ನಾವು ಈ ವಿಷಯದಲ್ಲಿ ಏನು ಮಾಡಬಹುದು ಎಂದು ಯೋಚಿಸುತ್ತಾ ಇದ್ದೀರಾ? ಒಂದು ಕ್ಷಣ ಯೋಚನೆ ಮಾಡಿ. ಯೇಸು ಕ್ರಿಸ್ತನು ನಮಗೆ ಎಂತಹ ಆಯುಧವನ್ನು ಕೊಟ್ಟಿದ್ದಾನೆಂದು. ಆ ಆಯುಧ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ಪ್ರಾರ್ಥನೆಯೇ ಆಗಿದೆ. ಹೌದು, ನಮ್ಮ ಪ್ರಾರ್ಥನೆ ಕಾಯುವಂಥದ್ದಾಗಿದೆ. ನಾವು ನಮ್ಮ ಸಹೋದರಿಯರನ್ನು, ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕಾಯದೇ ಇರಬಹುದು, ಆದರೆ ನಮ್ಮ ಪ್ರಾರ್ಥನೆಯ ಮೂಲಕವಾಗಿ ನಮ್ಮ ಯೇಸು ಕ್ರಿಸ್ತನು ಅವರನ್ನು ಕಾಯುವವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ನಮ್ಮ ಭಾರತದ ಸಹೋದರಿ ಅಮ್ಮಂದಿರಿಗೋಸ್ಕರ ಅವರ ಸುರಕ್ಷತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದು ನಮ್ಮ ಕರ್ತವ್ಯವಾಗಿದೆ.